WWCL ಮ್ಯಾಚ್ ನಡೀತಾ ಇದೆ. ಸೊ ಮ್ಯಾಚ್ ಆಡೋದಕ್ಕೆ ಇವಾಗ ನಮ್ಮ ಒಂಥರ ಹೆಂಗೆ ಅಂದರೆ ಇವರು ಇತ್ತೀಚೆಗೆ ಸ್ಪೋರ್ಟ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಣಿಸ್ಕೊತಾ ಇದ್ದಾರೆ. ಯಶಸ್ವಿನಿ ಅವರು, ನಿರಂಜನ್ ದೇಶಪಾಂಡೆ ಅವರು ಸ್ಪೋರ್ಟ್ಸ್ ಆಡಮ್ಮ ನೀನು ಅಂತ ಬಿಟ್ಟು ಕಳಿಸಿದ್ದಾರೆ ಚೆನ್ನಾಗಿ. ಸೊ ಅವರು ಕ್ರಿಕೆಟ್ ಹೆಂಗೆ ಆಡೋದು ಅಂತ ಅವ್ರನ್ನೇ ಕೇಳೋಣ. ಸೊ ಹೆಂಗೆ ಆಡಿದ್ರಿ ಕ್ರಿಕೆಟ್? ಚೆನ್ನಾಗಿತ್ತು. ಫಸ್ಟ್ ಮ್ಯಾಚು ಸೋತ್ವಿ, ಬಟ್ ದಟ್ಸ್ ಓಕೆ. ಆಟದಲ್ಲಿ ಸೋಲು ಗೆಲುವು ಕಾಮನ್ನು. ಇನ್ನೂ ತುಂಬ ಮ್ಯಾಚಸ್ ಇದೆ, ನಮ್ದು ಇನ್ನೂ 2 ಮ್ಯಾಚ್ ಇದೆ ಇವತ್ತು. ಸೊ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ನಾವು ಏನೂ ಈಸಿಯಾಗಿ ಬಿಟ್ಕೊಟ್ಟಿಲ್ಲ, ಒಳ್ಳೆ ಟಫ್ ಫೈಟ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಮ್ಯಾಚಸ್ ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಆಟ ಇಂಪಾರ್ಟೆಂಟ್ ಅಲ್ಲ, ನೀವು ಎಂಜಾಯ್ ಮಾಡಿದ್ರಾ? ಎಕ್ಸಾಕ್ಟ್ಲಿ. ಎಂಜಾಯ್ ಮಾಡಿದೆ, ಅಫ್ಕೋರ್ಸ್ ಎಂಜಾಯ್ ಮಾಡಿದೆ. ನಿಜ ಹೇಳಬೇಕು ಅಂತಂದರೆ ನನ್ನ ಜೀವನದಲ್ಲಿ ನಾನು ಇಷ್ಟೊಂದೆಲ್ಲ ಸ್ಪೋರ್ಟ್ಸ್ ಆಡಿದ್ದೇ ಇಲ್ಲ. ನನ್ನ ಸ್ಕೂಲಲ್ಲಿ ನಾನು ಆಡಿದ್ದೇ ಇಲ್ಲ. ಬಟ್ ಇತ್ತೀಚೆಗಂತೂ ಫುಲ್ಲು ಸ್ಪೋರ್ಟ್ಸಲ್ಲೆಲ್ಲ ನನ್ನನ್ನು ನಾನು ತೊಡಗಿಸ್ಕೊಂಡಿರೋದು ಒಂಥರ ನನಗೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಒಂಥರ ಜೋಶ್ ಇದೆ. ಎಲ್ಲ ಸೆಲೆಬ್ರಿಟೀಸು, ಎಲ್ಲ ಆ್ಯಕ್ಟರ್ಸು ಇವ್ರ ಜೊತೆ ಏನೋ ಸೇರಿಕೊಂಡು ಆಟ ಆಡೋದು ಒಂಥರ ಮಜಾ ಇದೆ. ಎಲ್ಲ ಟೆನ್ಷನ್ಸ್ ಎಲ್ಲ ಬಿಟ್ಟು ಒಂಥರ ನಾವು ಆಟದಲ್ಲಿ ಒಂದು 3 ಡೇಸು ಎಲ್ಲ ಕಷ್ಟಗಳನ್ನೆಲ್ಲ ಬಿಟ್ಟು ಮಜಾ ಮಾಡ್ತಾ ಇದ್ದೀವಿ ಮಾತ್ರ. ಈ 3 ಡೇಸು ನಿರಂಜನ್ ದೇಶಪಾಂಡೆ ಅಂತ ಒಬ್ರು ಮನೇಲಿ ಇದ್ದಾರೆ ಅಂತ ನೆನಪಿರುತ್ತಾ? ಖಂಡಿತವಾಗ್ಲೂ. ನನ್ನ ಗಂಡನ ಬಿಟ್ಕೊಟ್ರೆ ಹೆಂಗೆ ಸಾಧ್ಯನಾ? ಚಾನ್ಸೇ ಇಲ್ಲ. ನಮ್ಮ ಯಜಮಾನ್ರು ಬರ್ತಾರೆ. ಏನು ಆಟದಲ್ಲಿದ್ದಾಗ ನನ್ನ ಗಂಡನ ಮರ್ತೋಗ್ಬಿಡ್ತೀನಿ. ಅದಾದ್ಮೇಲೆ ಆಬ್ವಿಯಸ್ಲಿ ನನ್ನ ಗಂಡ ನನಗೆ ಬೇಕೇ ಬೇಕು. ಸೊ ನೆನಪಿರುತ್ತೆ. ಏನು ಟಿಪ್ಸ್ ಕೊಟ್ಟರು ಅವರು? ಯಾರಿಗೆ? ನನ್ಗ. ಸೊ ಈಸ್ ಅಟ್ ಮಜಾ ಮಾಡು. ಸೊ ಸೋಲು ಗೆಲುವು ದಟ್ ಈಸ್ ಪಾರ್ಟ್ ಆಫ್ ದಿ ಗೇಮ್. ಬಟ್ ನೀನು ಎಷ್ಟೇ ಏನು ಎಫರ್ಟ್ ಹಾಕಿ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಸಕ್ಕರಾಗಿ ಮಜಾ ಮಾಡು, ಎಂಜಾಯ್ ಮಾಡು ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು. ಈಗ ನೆಕ್ಸ್ಟ್ 2 ಮ್ಯಾಚಸ್ ಇದೆ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಆಟ ಆಡಬೇಕು ಅಂದ್ಕೊಂಡಿದ್ದೀವಿ. ಏನು ಮಾಡಬೇಕು ಅಂದ್ರೆ ಇನ್ನೇನು ಆಟ ಆಡಬೇಕು ಅಂತಲೇ ಅಂದ್ಕೊಳ್ಳೋದು. ಸೊ ವಿಲ್ ಗಿವ್ ಅ ಬೆಸ್ಟ್. ಈಗ ಬೌಲಿಂಗ್ ಮಾಡ್ತೀರಾ ಬ್ಯಾಟಿಂಗ್ ಆಡ್ತೀರಾ? ನಾನು ಆ್ಯಕ್ಚುಲಿ ಬೌಲಿಂಗ್. ಎಷ್ಟು ವಿಕೆಟ್ ತೆಗೆದ್ರಿ? ಎಲ್ಲಿ ಇನ್ನೂ ಸದ್ಯಕ್ಕಿನ್ನೂ ನಂದು ಬೌಲಿಂಗ್ ಚಾನ್ಸ್ ಸಿಕ್ಕಿಲ್ಲ. ಸೊ ನೋಡೋಣ, ಮುಂದೆ ಬರೋ ಮ್ಯಾಚಲ್ಲಿ ನಾನು ಬೌಲಿಂಗ್ ಮಾಡಿ ನನ್ನ ಅಟ್ಲೀಸ್ಟ್ ಪ್ರತಿಭೆನ ತೋರಿಸಿ ಒಂದು ವಿಕೆಟ್ ಕ್ಯಾಚ್ ಒಂದು ವಿಕೆಟ್ ತೆಗೆಯೋಣ. 1, 2 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಕೆಟ್ ತೆಗೆಯೋಣ ಅಂತ ಆಸೆ. ನೋಡು, ಒಂದು ಮ್ಯಾಚಿಗೆ ಫುಲ್ ಸುಸ್ತಾಗಿರಂಗಿದ್ದೀರಾ? ಸುಸ್ತಾಗಿಲ್ಲ ಅಂದರೆ ಏನೋ ವೆದರಲ್ಲಿ ಒಂದು ಸ್ವಲ್ಪ ಹಿಂಗಿದೆಯಲ್ವಾ, ಹಂಗೆ ಒಂಥರ ಇದೆ. ಬಟ್ ನೆಕ್ಸ್ಟ್ ಮ್ಯಾಚಿಗೆ ಸ್ವಲ್ಪ ರೆಡಿ ಆಗಬೇಕು ಅಂತ ಬಿಟ್ಟು ಕಾಮಾಗಿದ್ದೀವಿ ಅಷ್ಟೇ. ನೆಕ್ಸ್ಟ್ ನಿಮ್ಮ ಕಾಂಪಿಟೇಟರ್ಸ್ ಏನು ಹೇಳ್ತೀರಾ ಹೇಳಿ? ಕಾಂಪಿಟೇಟರ್ಸ್ಗಾ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ಟೀಮ್ಗೆ? ನಮ್ಮ ಟೀಮು ಚಿಂದಿ ಉಡಾಯಿಸಿ ನಾವು ಈ ಸರಿ WWCL ಗೆಲ್ಲಬೇಕು. ಗೆದ್ದೆ ಈ ಸಲ ಕಪ್ಪು ನಮ್ಮದೇ. ಸೂಪರ್. ಥ್ಯಾಂಕ್ ಯು ಸೊ ಮಚ್.